ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಬರ್ರಿ, ನಾವು ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡೀವಿ. ಈಗ ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ. ಹುಣ್ಣಿಮೆ ದಿನ ಅವಲಕ್ಕಿ ಮಾಡಿ ನಮ್ಮ ಯಜಮಾನ್ರು ಅವಲಕ್ಕಿ ತಿನ್ನಕತ್ತಾರೆ ನೋಡ್ರಿ. ಇವತ್ತು ರಜಾ ಐತಿ, ಯಾಕಂದ್ರೆ ಹೋಳಿ ಹುಣ್ಣಿಮೆ ದಿನ ಬಣ್ಣ ಆಡ್ತಾರಲ್ಲಿ ಊರಾಗ. ಹಾಗಾಗಿ ಇವತ್ತು ಶಾಪಿಗೆ ಹೋಗಿಲ್ಲ ನೋಡ್ರು ಡ್ಯೂಟಿಗೆ. ಆಫ್ ಡೇ, ವರ್ಷದಲ್ಲಿ ಒಂದು ಆಫ್ ಡೇ ಮಾತ್ರ ರಜಾ ಮಾಡ್ತಾರೆ ನೋಡ್ರಿ. ವೀಕೆಂಡ್ ಟೈಮ್ನಾಗ ಡ್ಯೂಟಿನೇ ಅವ್ರ ಜೀವನ. ಹಾಗಾಗಿ ಇವತ್ತು ಮನೆಯಾಗಿದ್ದರು. ಸ್ವಲ್ಪ ಟಿಫಿನ್ ಮಾಡಿಕೊಂಡು ಅವಲಕ್ಕಿ ನಾಷ್ಟ ಮಾಡಿಕೊಂಡು, ಈಗ ಸ್ವಲ್ಪ ನೀರಿಂದು ಭಾಳ ಪ್ರಾಬ್ಲಮ್ ಆಗೈತೆ ನೋಡ್ರಿ ನಮ್ಮ ಏರಿಯಾದಾಗ. ನಮ್ಮ ಊರಾಗನ ಪ್ರಾಬ್ಲಮ್ ಐತಿ, ಆದ್ರೆ ನಮ್ಮ ಏರಿಯಾದಾಗ ಮಾತ್ರ ಸ್ವಲ್ಪ ಹೆಚ್ಚಿಗೆನ ಐತಿ ಅನ್ಬೋದು. ಯಾಕಂದ್ರೆ ಒಳ್ಳೆ ನೀರು ಮಾತ್ರ ಬರ್ತಾವೆ 6 ದಿನಕ್ಕೊಂದ್ಸಲ. 6 ದಿನಕ್ಕೊಂದ್ಸಲ 1.5 ತಾಸು ನೀರು ಬಂದ್ರೆ ಹೆಂಗೆ ಜೀವನ ಮಾಡಬೇಕು? 4 ಮನೆ ಅದಾವು. ದೊಡ್ಡ ಪ್ರಾಬ್ಲಮ್ ಆಗೈತೆ ನಮಗೂ. ಹಾಗಾಗಿ ಸ್ವಲ್ಪ ಮೋಟ್ರ ಮಾಡಿಸ್ಕೊಂಡು ಬಂದ್ರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಏನೋ ಅಂದ್ಕೊಂಡು ಹೊಂಟಾರ. ಹಾಗಾಗಿ ಮೋಟ್ರ್ ತೊಗೊಂಡು ಹೊಂಟಾರ ನೋಡ್ರಿ ಮಾರ್ಕೆಟ್ಗೆ. ನಾನು ಅವ್ರು ಹೋದ್ಮೇಲೆ ಕಲ್ಲುರಿಸಿ ಫ್ಯಾನ್ ಹಚ್ಚಿದೆ. ಸ್ವಲ್ಪ ಒಣಗುತ್ತಾ, ಕಲ್ಲೆಲ್ಲ ಒಣಗ್ತಾವ ಅಂತೇಳಿ ಸ್ನಾನ ಮಾಡಿದ್ದು ನೋಡ್ರಿ. ಸ್ವಲ್ಪ ನನಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಐತಿ. ಹಂಗಾಗಿ ಊಟ ನಾನು ಬೆಳಗ್ಗೆ ತೊಗೊಳ್ಳೇಬೇಕು ಆಹಾರ. ಹಂಗಾಗಿ ಸ್ವಲ್ಪ ಉಪಹಾರವನ್ನು ತೊಗೊಂಡ್ಬಿಡ್ತೀನಿ ಅವಲಕ್ಕಿ ಏನಾರ ಟಿಫಿನ್ ಇತ್ತಂದ್ರೆ. ಆ ನಂತರ ಇವತ್ತು ಎಲ್ರಿ ಜಳಕ ಮಾಡಿ ಸ್ವಲ್ಪ ಒಳಗಡೆ ಬಂದು ಆಗಲೇ ಗೆಣಸು ಕುದಿಯಾಕಿಟ್ಟು ಹೋಗಿದ್ದೆ ಸ್ನಾನ ಮಾಡೋಕ್ಕೆ. ನೋಡ್ರಲ್ಲಿ ಗೆಣಸು ಕುದಿಯಾಕೆ ಇಟ್ಟೇನಿ. ಇನ್ನು ಸ್ವಲ್ಪ ಕುದಿಬೇಕು, ಇನ್ನೂ ಭಾಳ ತೆಗಿಲದು. ಯಾಕಂದರೆ ಇವತ್ತು ಗೆಣಸಿನ ಹೋಳಿಗೆ ಮಾಡೋಣ ವಿಶೇಷವಾಗಿ ಅಂತಂದು ರೈಸ್ ಆಗಲೇ ಮಾಡಿಟ್ಟೀನಿ. ಆದರೆ ಗೆಣಸಿನ ಹೋಳಿಗೆ ಮಾಡ್ಬೇಕಂತ ರೆಡಿ ಮಾಡಿಕೊಂಡೆ. ಆದರೆ ಅದೇನು ಇವತ್ತು ಮಲ್ಲಮ್ಮಂದು ಹೇಮರೆಡ್ಡಿ ಮಲ್ಲಮ್ಮನ ಪ್ರಸಾದ ನಮಗೆ ಸಿಕ್ತು ಹುಣ್ಣಿಮೆ ದಿನ. ಶಿರಾ ಮತ್ತು ಉಪ್ಪಿಟ್ಟು ನಮ್ಮ ಪಕ್ಕದ ಮನೆಯವರು ಕೊಟ್ಟರು, ಸರೋಜಕ್ಕರು, ನಮ್ಮ ಮನೆಯಾಗ ಬಾಡಿಗೆ ಇದ್ದವರು. ಆನಂತರ ತೊಗೊಂಡು ಮತ್ತು ಸ್ವಲ್ಪ ಒಂದು ಪಾರ್ಸಲ್ ಬಂತು ರೀ, ಅದನ್ನ ಸಹಿತ ತೊಗೊಂಡು ಬಂದೆ ನೋಡ್ರಿ. ಆನಂತರ ಗೆಣಸಂತೂ ಕುದ್ದು, ಆದ್ರೆ ಹೋಳ್ಗೆ ಮಾಡೋಕೆ ಆಗಲಿಲ್ಲ. ಯಾಕಂದ್ರೆ ಅಷ್ಟೆಲ್ಲ ವೆರೈಟಿ ಇತ್ತಲ್ಲ. ಮಜ್ಜಿಗೆ ಸಾಂಬಾರು ಅಷ್ಟೇ ಮಾಡಿದೆ. ರೈಸು ಮತ್ತು ಶಿರಾ, ಉಪ್ಪಿಟ್ಟು, ಅವಲಕ್ಕಿ ಎಲ್ಲ ಇತ್ತು. ಹಂಗಾಗಿ ನೈಟ್ ನೋಡಿದ್ರಾತಂಥೇಳಿ ಗೆಣಸಿನ ಹೋಳ್ಗೆ ಮಾಡೋ ತಂಟೆಕ್ಕೆ ಹೋಗಲಿಲ್ಲ. ಈಗ ನಮ್ಮ ಮನೆ ಯಜಮಾನ್ರು ಬಂದ ತಕ್ಷಣ ಊಟ ಮಾಡಿಕೊಂಡ್ರು. ನಾನು ಸ್ವಲ್ಪ ಊಟ ಕೊಟ್ಟವ್ರಿಗೆ ನಾನು ಊಟ ಮಾಡಿಕೊಂಡೆ. ಊಟ ಮಾಡಿ ನಿಖಿಲ್ ಎಕ್ಸಾಮ್ ಮುಗಿಸಿ ಬಂದ, ತನ್ನ ಮನೆಗೆ ಬಿಟ್ಟು ಮಾರ್ಕೆಟ್ಗೆ ಹೋದೆ ನೋಡ್ರಿ. ಸ್ವಲ್ಪ ಏನೋ ತರ್ಬೇಕಂತೆಲ್ಲ ಹೋಗ್ಬರೋಣ ಅಂತಂದು ಅಂದ್ರಲ್ಲ. ಹಂಗಾಗಿ ಮಾರ್ಕೆಟ್ಗೆ ಹೋಗೋಕೆ ರೆಡಿಯಾಗಿ ನಿಂತಾರೆ ಅವರು. ಮತ್ತು ನಾನು ಡ್ಯೂಟಿಗೆ ಹೋಗ್ಬೇಕು, ಬಣ್ಣ ಆಡಿರ್ತಾರಲ್ಲ. ಹಾಗಾಗಿ ಅಂಗಡಿ ಕಡೆ ಏನೇನಾಗೈತಿ ನೋಡೋಣ ಅಂಥೇಳಿ ಹೋಗ್ಬೇಕಂತ ಅವರು ಇದು ಮಾಡಿದ್ರು. ನಾವು ಮಾರ್ಕೆಟ್ಗೆ ಹೋಗಿ ಬಂದ್ವಿ. ಅವ್ರು ನಮ್ಮ ಮನೆಯಾಗ ಹೋದ್ರು ನೋಡ್ರಿ ಚಹಾ ಕುಡಿದು. ಈಗ ನೆಕ್ಸ್ಟ್ ನಮಗೆ ಸಾಯಂಕಾಲ ಏನು ಮಾಡ್ತು, ರತ್ನ ಪಕ್ಷಿ ಕಾಣ್ತು ನೋಡ್ರಿ. ಹುಣ್ಣಿಮೆ ದಿನ ಒಳ್ಳೆಯ ಶುಭ ಸಂಕೇತ. ರತ್ನ ಪಕ್ಷಿನ ನೋಡಿದೆ. ಆನಂತರ ನೆಕ್ಸ್ಟ್ ಒಳಗಡೆ ಬಂದು ಮಾರ್ಕೆಟಲ್ಲಿ ಏನೇನು ತಂದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬರ್ರಿ ನೋಡ್ರಿ. ನಾವು ಪತಂಜಲಿ ಇದು ಟೇಸ್ಟಿ ನೂಡಲ್ಸ್, ಇದು ಒಂದು ಬೇರೆ, ಇದು ಒಂದು ಸ್ವಲ್ಪ ಕಣಗಿರ್ಲಿಲ್ಲ ಅಂತ ತೊಗೊಂಡೆ. ಇದು ಒಂದು ಚಾವಿ, ನಿಮ್ಮ ಅಪ್ಪಾಜಿ ಬೇಕಂತದ ಎದಕ್ಕನ ಎದಕ್ಕೆ ಬೇಕು. ಇದು ಗುಡ್ಡೆ ಸಣ್ಣ ತೊಗೊಂಡೆ. ಇದು ಮಾಮ್ಸ್ ಮ್ಯಾಜಿಕ್ 25 ಅದಿಲ್ಲ, ಅದು 25. ಅಂಕಲ್ದು ಇದು ಕ್ರಂಚಿ ಬಾಲಾಜಿ ಇವು 7 ಸ್ವಲ್ಪ ಮನೆಯಾಗ ಅದಾವ. ಎಷ್ಟೊಂದು ಅವನ್ನ ಕ್ಲೀನ್ ಮಾಡ್ಬೇಕು. ಹಾಗಾಗಿ ಸ್ವಲ್ಪ ಇರಲಿ ಎಮರ್ಜೆನ್ಸಿಗೆ ಅಂತ ತೊಗೊಂಡಿದ್ದೀನಿ. ಎಷ್ಟು 100 ಗ್ರಾಮ್ ಅದ ನೋಡ್ರಿ. 100 ಗ್ರಾಮ್ ಗುರಳು ಬೇಕಾರಿ ಪಲ್ಯ ಮಾಡಲಿಕ್ಕೆ, ತರಕಾರಿ ಪಲ್ಯಕ್ಕೆ ಗುರಳು ಬೇಕು. ಇದು ನೋಡಿ ಅಡಿಕೆ ಪುಡಿ ಎಷ್ಟೈತಿ ಅದನ್ನು ಹಾಕೊಂಡ್ರೆ 1 kg 70 ರೂಪಾಯಿ. ಇದು ಬರೀ ಒಂದು 50 ಗ್ರಾಮ್ ಅಷ್ಟು ಐತಿ. ಇದು ನಿಖಿಲ 50 ಗ್ರಾಮ್ ಅಷ್ಟು ಐತಿ ನೋಡಿದ್ದು, 25 ರೂಪಾಯಿ. ಇದು ಈಗ ಅದನ್ನಾಗ 250 ಗ್ರಾಮಿಗೆ 70 ರೂಪಾಯಿ.
ಡಾರ್ಕ್ ಫ್ಯಾಂಟಸಿ ನಿಖಿಲೂ ಜಾಸ್ತಿ ಇರೋದು. ಅಂಜೂರ್ ಬ್ಲಡ್ ಜಾಸ್ತಿ ಇರುತ್ತಂತ ತೊಗೊಂಡಿದ್ದೆ ಇದನ್ನು. ಬ್ಲಡ್ ಕಡಿಮೆ ಐತಲ್ಲ ಅದಕ್ಕೆ 200 ಗ್ರಾಮ್ ಐತೆ. ಎಷ್ಟು ಐತೆ ನೋಡಿ, ಇಷ್ಟ ಐತಿ 270 ರೂಪಾಯಿ ಅಂಜೂರ. ಪಿಸ್ತಾನು ನೋಡಲಿ 285 ಐತಿ. ಸಾಲ್ಟಿ ಪಿಸ್ತಾ ಟೇಸ್ಟ್ ಇರ್ತಾವೆ, ರುಚಿ ಇರ್ತಾವೆ ಪಿಸ್ತಾ. ಬಿಸ್ಕಿಟ್ ತಿಂದಿಯೇನಪ್ಪ ಇದ್ರಾಗ? ಎಷ್ಟು ತಿಂದಿವಿ? 3 ತಿಂದಿಯೇನು? 6 ರೂಪಾಯಿ ಅಂದ್ರೆ ಬಿಸ್ಕಿಟ್ 10 ರೂಪೀಸ್ ಇದು. ಅವಾಗ 5 ರೂಪಾಯಿ ಬಿಸ್ಕಿಟ್ ಇತ್ತು. ಇದು ನೋಡ್ರಿ ಶಾವಿಗೆ ಎಷ್ಟು ಮಸ್ತ್ ಐತೆ. ಶಾವಿಗೆ ಪಾಯಸ ಮಾಡತ್ತಿದೆ. ಸುಮ್ಮನೆ ವೆರೈಟಿ ಟೇಸ್ಟಿ. ಯುಗಾದಿಗೆ ಶಾವಿಗೆ ಪಾಯಸ ಮಾಡೋಣ ಅಂತ ನೋಡ್ರಿ. ಯುಗಾದಿಗೆ ಏನು ಮನೆಯಾಗ ಇರ್ತೀವೋ ಏನು ಊರಿಗೆ ಇರ್ತೀವೋ ಗೊತ್ತಿಲ್ಲ. ಮತ್ತು ಹಣ್ಣಿಗೆ ಬಂದ್ರೆ ಸೇಬು ಹಣ್ಣು, ಇದು ಕರ್ಮುಂಚಿ ಹಣ್ಣು, ಕರ್ಮುಂಚಿ ಇದ್ದೀವಿ ನಾವು. ಕರ್ಬೂಜ ಆಗೈತೆ, ಬಿಸಿ ಆಗೈತೆ, ನಮ್ಮ ನಾಳೆ ಆಗಿತ್ತು, ಬೆಚ್ಚಗಾಗೈತೆ. ನಂತರ ನಿಖಿಲನ ಫೇವ್ರೇಟು ಪ್ಯಾರಲಕಾಯಿ. ಇದು ಏಲಕ್ಕಿ ಬಾಳೆಹಣ್ಣು 100 ರೂಪಾಯಿ ಕೆ ಜಿ ಹೇಳಿದ. ನಾನು 70 ರೂಪಾಯಿ ಮಾಡಿ ತೊಗೊಂಡು ಬಂದೆ. ನಂತರ ದ್ರಾಕ್ಷಿ ಇಷ್ಟು ನೋಡಿರಿ. ಮತ್ತು ನೆಕ್ಸ್ಟು ಕಲ್ಲಂಗಡಿ ಹಣ್ಣು ತಗೊಂಡಿದ್ದೀನಿ. ಕಲ್ಲಂಗಡಿ ಇದು ಈಗ ಭಯ ಆಗಕತ್ತೆ ಕಲ್ಲಂಗಡಿ ತಿನ್ನಕ್ಕೆ. ಯಾಕಂದ್ರೆ ಇಂಜೆಕ್ಷನ್ ಮಾಡಿರಬೇಕು ಅಂತ ಊಹಾಪೋಹಗಳು ಬರಾಕತ್ತವು. ಅದೇನು ಊಹಾಪೋಹನೋ ಏನು ನಿಜನೋ ಗೊತ್ತಿಲ್ಲ. ಕಲ್ಲಂಗಡಿಗೆ ಇಂಜೆಕ್ಷನ್ ಮಾಡಿ ಮಾರ್ಕೆಟ್ಗೆ ತರಕತ್ತಾರಂತ. ಹಾಗಾಗಿ ಎದ್ರಿ ಈ ಕಲ್ಲಂಗಡಿ ಅಂತಂದು ನೋಡ್ರಿ. 50 ರೂಪಾಯಿಗೆ 2 ಕಲ್ಲಂಗಡಿ. ಹಂಗಾಗಿ ಇರಲಿ ಅಂತ ತೊಗೊಂಡು ಬಂದೀವಿ. ಕರಿವು ಟೇಸ್ಟ್ ಇರ್ತಾವೆ, ಕರಿ ಕಲ್ಲಂಗಡಿ ಟೇಸ್ಟ್ ಇರ್ತಾವೆ. ಹಸ್ರು ಬಾರ್ ಇರ್ತಾವಲ್ಲ ಅವು ಸ್ವಲ್ಪ ಟೇಸ್ಟ್ ಕಡಿಮೆ ಇರ್ತಾವೆ, ಬೆಳ್ಳಗಿರ್ತಾವೆ. ಇವು ಮಾತ್ರ ರೆಡ್ ಕಲರ್ ರುಚಿ ಇರ್ತಾವೆ, ಮಸ್ತ್ ನೋಡ್ರಿ. ಸಂತಿಗೆ ಮಾರ್ಕೆಟಿಂದ ಓದೋದು ಮುಗಿತನಪ್ಪ ನಿಖಿಲ್. ಇನ್ನು ಎಷ್ಟನೇ ಲೆಸನ್ ಓದಕತ್ತಿ? ಎರಡು ಅದಾವ. ಇನ್ನು 2 ಲೆಸನ್ ಅದಾವ. ಪಟ ಓದು. ಸೋಷಲ್ ಐತೆ ನಾಳೆ ಪೇಪರ್.